ರಾಜರು ತಮ್ಮ ರಾಜ್ಯವನ್ನು ಉಳಿಸಿಕೊಳ್ಳಲು ಹೇಗೆ ಕೊಲೆ ಮಾಡುತ್ತಿದ್ದರು. ಔರಂಗಜೇಬ ತನ್ನ ಸಹೋದರ ದಾರಶಿಕೂನನ್ನು ಕೊಂದನು. ರಾಣಾ ಉದಯ್ ಸಿಂಗ್ ಮೇವಾರದ ಆಡಳಿತಗಾರನಾಗಲು ಅವನ ತಂದೆ ರಾಣಾ ಕುಂಭನನ್ನು ಕೊಂದನು. ಕುಂಭಾಲ್ಗಢ್ನ ಕುಂಭಸ್ವಾಮಿ ದೇವಸ್ಥಾನದಲ್ಲಿ ಭಗವಾನ್ ಏಕಲಿಂಗಜಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾಗ ಉದಯ್ ಸಿಂಗ್ ತನ್ನ ತಂದೆಯನ್ನು ಕೊಂದನು. ಅವನ ತಮ್ಮ ರಾಣಾ ರೈಮಲ್ ತನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಲು ತನ್ನ ಸಹೋದರನನ್ನು ಸೋಲಿಸಿ ಕೊಂದನು. 642ರಲ್ಲಿ ಪಲ್ಲವ ರಾಜ ನರಸಿಂಹವರ್ಮನ್ ಚಾಲುಕ್ಯ ರಾಜ ಪುಲಕೇಶಿ ಏನನ್ನು ಕೊಂದನು. ಈ ಯುದ್ಧವು ಚಾಲುಕ್ಯರ ರಾಜಧಾನಿಯಾದ ವಾತಾಪಿಯ ಬಳಿ ನಡೆಯಿತು. ದಕ್ಷಿಣ ಭಾರತದಲ್ಲಿ ಚಾಲುಕ್ಯರು ಮತ್ತು ಚೋಳರು ವಿಭಿನ್ನ ರಾಜವಂಶಗಳಾಗಿದ್ದು 200 ವರ್ಷಗಳಿಗೂ ಹೆಚ್ಚು ಕಾಲ ಪರಸ್ಪರ ಹೋರಾಡಿದರು. 1524ರಲ್ಲಿ ಕೃಷ್ಣದೇವರಾಯನು ತನ್ನ ಮಗ ತಿರುಮಲರಾಯನನ್ನು ಯುವರಾಜ ಕಿರೀಟಧಾರಿಯನ್ನಾಗಿ ಮಾಡಿದನು. ರಾಜಕುಮಾರನು ಹೆಚ್ಚು ಕಾಲ ಬದುಕುಳಿಯಲಿಲ್ಲ, ಅವನಿಗೆ ವಿಷಪ್ರಾಶನ ಮಾಡಲಾಯಿತು. ತಿಮ್ಮರಸುವಿನ ಮೇಲೆ ಅನುಮಾನಿಸಿ ಕೃಷ್ಣದೇವರಾಯ ಅವನ ಕಣ್ಣುಗಳು ಕಿತ್ತು ಕುರುಡನನ್ನಾಗಿ ಮಾಡಿದನು. ಇಲ್ಲಿ ಬರೀ ರಾಜ್ಯವನ್ನು ಆಡಳಿತ ಮಾಡುವ ಸಲುವಾಗಿ ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುವ ಪ್ರಯತ್ನ ನಡೀತಾ ಇತ್ತು. ಆ ಕಾಲದಲ್ಲಿ ಹೀಗೆ ನಡೀತಾ ಬಂದಿದೆ. ಆಗಿನ ಕಾಲದಲ್ಲಿ ಯಾರ ಹತ್ತಿರ ಸೈನ್ಯ ಬಲ ಇರುತ್ತಿತ್ತು ಅವನೇ ರಾಜ. ಅವರ ಕಾಲದಲ್ಲಿ ಹೇಗೆ ಬೇಕು ಹಾಗೆ ರಾಜ್ಯಭಾರ ಮಾಡುತ್ತಾ ಇದ್ದರು. ಇದರ ಸಾರಾಂಶ ಹೀಗಿದೆ. ಇಲ್ಲಿ ನಮ್ಮನ್ನು ಜಗಳ ಹಚ್ಚಿ ತಮಾಷೆ ನೋಡುತ್ತಾ ಇದ್ದಾರೆ. ಸಿನಿಮಾ ಮಾಡಿದವನು ಕೋಟಿ ಸಂಪಾದನೆ ಮಾಡಿಕೊಂಡು ಚೆನ್ನಾಗಿಯೇ ಇದ್ದಾನೆ. ಸಿನಿಮಾ ನೋಡಿ ನಾವು ಕಚ್ಚಾಡಿಕೊಂಡು ಇದ್ದೇವೆ.